ಹಾಕಿಟ್ಟದ. ಎಲೆ ಅಡಿಕೆ, ಹೂವು, ಕಾಯಿ, ಗೆಜ್ಜಿ ವಸ್ತ್ರ, ಬತ್ತಿ, ನೀಲಂಜನ, ಮತ್ತು ಇದು ಉಪಕರಣೆ ತೊಳೆದಿಟ್ಟದ. ಆರತಿ ತಾಟು ಮತ್ತೇನದ ಇಲ್ಲಿ ನೈವೇದ್ಯಕ್ಕೆ ಹಣ್ಣು, ಬೇವು, ಬೆಲ್ಲ, ಹಾಲು, ಸಕ್ಕರೆ, ಕಾಯಿ, ಉದಿನ ಕಡ್ಡಿ ಎಲ್ಲ ಏನದ ಇಲ್ಲೇ ಪೂಜಿದು ಹಾಕಿಟ್ಟದ. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ನಾನು ನಿಮಗೆ ಮಡಿಲೆ ಮಾಡೋದಿರ್ತದ ಅಥವಾ ಸ್ನಾನ ಮಾಡಿ ಅಡಿಗೆ ಮಾಡೋದಿರ್ತದ. ಆ ಅಡಿಗೆನ ಒಂದು ಪ್ಲಾನ್ ಪ್ರಕಾರ ಮಾಡ್ಕೊಂಡ್ರೆ ನಾವು ಜಲ್ದಿಯಾಗಿ ಹೆಂಗೆ ಮಾಡ್ಕೋಬಹುದು ಎಂಬುದನ್ನು ನಾನು ಇಲ್ಲಿ ತೋರಿಸ್ಲಿಕ್ಕತ್ತೀನಿ. ಮತ್ತು ಏನು ಮಾಡ್ತೀನಿ ಎಂಬುದ ರೆಸಿಪಿನೂ ಕೂಡ ನಾನು ಇಲ್ಲಿ ಈ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ. ಮೊದಲಿಗೆ ಏನಾದ್ರೆ ನಾವು ಗ್ಯಾಸ್ ಸ್ವಚ್ಛ ಇರ್ತದೆ ಅಂದ್ರೆ ಇನ್ನೂ ಮುಸಿರಿ ಆಗಿರಂಗಿಲ್ಲ. ಅವಾಗ ಏನು ಮಾಡ್ಬೇಕಾಗ್ತದೆ, ನಾವು ಮೊದಲಿಗೆ ಒಗ್ಗರಣೆ ಕಾಸ್ಕೊಂಡು ಇಟ್ಕೋಬೇಕಾಗ್ತದೆ. ಈ ಒಗ್ಗರಣೆ ಕಾಸ್ಲಿಕ್ಕೆ ನಾನು ಇಲ್ಲಿ ಬಾಳ್ನೆ ಇಟ್ಟಿನಿ. ಈ ಗ್ಯಾಸ್ ಹೊತ್ತಿಸ್ಕೊಳ್ಳೋಣ. ಬಾಳ್ನೆಗೆ ಎಣ್ಣೆ ಹಾಕಿನಿ. ಈಗ ಸಾಸಿವೆ ಹಾಕೊಳಕತ್ತೀನಿ. ಜೀರಿಗೆ, ಇಂಗು, ಅರಿಶಿನ ಪುಡಿ ಮತ್ತು ಇನ್ನೇನು ಒಣಮೆಣಸಿನ ಹಾಕೊಳಕತ್ತೀನಿ. ಕರಿಬೇವು. ಒಗ್ಗರಣೆ ರೆಡಿ ಆಯ್ತು. ಇದನ್ನ ಇಳಿಸ್ಕೊಳ್ಳೋಣ. ಇಲ್ಲೇ ಹಿಂದಿನ ರಾತ್ರಿನ ನಾನು ಬ್ಯಾಳಿ ನೆನೆ ಹಾಕೊಂಡಿನಿ. ಇದೇನದ ಹೋಳಿಗೆ ಕಡ್ಲಿ ಬ್ಯಾಳಿ ನೆನೆ ಹಾಕೊಂಡಿನಿ. ಇದೇನದ ಅಂಬೋಡಿಗೆ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಅಕ್ಕಿ, ಒಂದೆರಡು ಕಾಳು ಮೆಂತೆ ನೆನೆ ಹಾಕೊಂಡಿನಿ. ಮತ್ತು ಇದೇನದ ಚಟ್ನಿ ಮತ್ತು ಕೋಸಂಬರಿಗೆ ಎರಡು ಸೇರಿನ ಕಡ್ಲಿ ಬ್ಯಾಳಿ ನೆನೆ ಹಾಕೊಂಡಿನಿ. ಇಲ್ಲಿ ಪಾಯಸಕ್ಕೆ ಅಕ್ಕಿ ಮತ್ತು ಕಡ್ಲಿ ಬ್ಯಾಳಿ ನೆನೆ ಹಾಕೊಂಡಿನಿ. ಇದೇನದ ಹುಣಸೆ ನೆನೆಸ್ಕೊಂಡಿನಿ. ಇವಿಷ್ಟೇನದ ಇದು ಕರೆಂಟ್ ಹೋಗ್ತಿರ್ತದ. ಅದಕ್ಕೆ ಏನದ ನಮ್ಗೆ ಮೊದಲಿಗೆ ಏನದ ಮಿಕ್ಸರ್ದು ಏನು ಕೆಲಸ ಇರ್ತದೆ ಅದನ್ನ ಮುಗಿಸ್ಕೊಳ್ಳೋಣ. ಈಗ ಮೊದಲಿಗೆ ಇದನ್ನೇನದ ರುಬ್ಕೊಂಬರೋಣ ಅಂತ. ಇಲ್ಲಿ ಕೋಸಂಬರಿಗೆ ತರಿಯಾಗಿ ರುಬ್ಕೋಬೇಕು. ಈ ಕಡಲೆಬೇಳೆ ಹಾಕೊಂಡಿನಿ. ಒಂದು ಹಸಿಮೆಣಸಿನ್ಕಾಯಿ, ಒಂದು 4-5 ಹೆಸರು ಕರಿಬೇವು, ಮತ್ತೊಂದು ಸ್ವಲ್ಪ ಏನದ ಮಾವಿನಕಾಯಿ ತುರಿ ಹಾಕೊಳಕತ್ತೀನಿ ನಾನು. ಇದನ್ನೇನದ ತರಿಯಾಗಿ ರುಬ್ಕೊಳ್ಳೋಣ. ಕೋಸಂಬರಿದು ತರಿಯಾಗಿ ರುಬ್ಕೊಂಡಿನಿ. ಈಗ ಇದನ್ನೇನದ ಒಂದು ಬೌಲ್ಗೆ ತಕ್ಕೊಳ್ಳೋಣ. ಇಲ್ಲೇನದ ನೋಡ್ರಿ, ನಾ ಸೌತೆಕಾಯಿ ಕೊಚ್ಚಿಟ್ಕೊಂಡಿನಿ, ಹಸಿ ಕೊಬ್ಬರಿ, ಕೊತ್ತಂಬರಿ, ಮತ್ತು ಇದೇನದ ರುಬ್ಬಿದ ಕಡಲೆಬೇಳೆ ಇಷ್ಟು ಹಾಕೊಂಡು ಇದಕ್ಕೆ. ಇದನ್ನಿನ್ನೂ ಕಲಿಸೋದು ಬೇಡ, ಇಷ್ಟ ಹಾಕಿ ಇಟ್ಕೋಬೇಕು ಇದನ್ನು. ಈಗ ಅದೇ ಜಾರಿಗೆ ನಾನು ಚಟ್ನಿಗೆ ಹಾಕೊಳ್ಕತ್ತೀನಿ. ಇಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕೊಂಡಿನಿ, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಹಾಕೊಳ್ಕತ್ತೀನಿ ಸ್ವಲ್ಪ. ಇದೇನದ ಸ್ವಲ್ಪ ಮಾವಿನಕಾಯಿ ಹೆರಕಲು ಹಾಕೋತೀನಿ. ನೀವು ಮಾವಿನಕಾಯಿ ಇಲ್ಲಿದ್ರೆ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಹಾಕೋಬಹುದು. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾನು ಎಲ್ಲದಕ್ಕೂ ಮಾವಿನಕಾಯಿನ ಯೂಸ್ ಮಾಡ್ಲಿಕ್ಕತ್ತೀನಿ. ಈಗ ಇದನ್ನೇನದ ರುಬ್ಕೊಂಬರೋಣ. ಇದು ಚಟ್ನಿ ರೆಡಿ ಆಯ್ತು. ಈಗ ನೆಕ್ಸ್ಟ್ ಅದೇ ಜಾರಿಗೆ ನಾನು ಅಂಬೋಡಿ ಬ್ಯಾಳಿ ಹಾಕೊಂಡಿನಿ. ಇದನ್ನ ರುಬ್ಲಿಕ್ಕೆ ಈಗೇನಾದ್ರೆ ನಾನು ಶುಂಠಿ ಹಾಕೊಳ್ಕತ್ತೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತೇನಾದ್ರು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನ ರುಬ್ಕೊಂಬರೋಣ. ಇದು ಅಂಬೋಡಿದು ರುಬ್ಕೊಂಡಿನಿ. ಭಾಳ ಸಣ್ಣ ಬೇಡ, ಭಾಳ ತರಿನೂ ಬೇಡ, ಮೀಡಿಯಮ್ ಆಗಿ ನೀರು ಅಗದಿ ಎಷ್ಟು ಬೇಕಾಗ್ತವೆ ಅಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಭಾಳ ನೀರು ಮಾಡ್ಕೋಬಾರ್ದು. ಈಗ ಇದು ರೆಡಿ ಆಯ್ತು. ಈಗ ಇದಕ್ಕೇನದು ನಾನು ಕೊತ್ತಂಬರಿ ಹಾಕ್ಲಿಕ್ಕೆ ಸ್ವಲ್ಪ ಮ್ಯಾಲಿನ ಸ್ವಲ್ಪ, ಒಂದು ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಒಂದು ಚಿಟಿಕೆ ಸೋಡಾ ಹಾಕ್ಲಿಕತ್ತೀನಿ. ಆಮೇಲೆ ಏನದ ಹಿಂಗೆ ಹಾಕ್ಲಿಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೇನದ ಕಲಸೋದು ಬೇಡ, ಇದನ್ನ ಮ್ಯಾಲೆ ಮುಚ್ಚಿ ಇಟ್ಬಿಡ ಅಂತ. ಇಲ್ಲ ನಾನು ಕೋಸಂಬರಿಗೆ ಉಪ್ಪು ಹಾಕ್ಲಿಕತ್ತೀನಿ. ಮತ್ತೇನದ ಒಗ್ಗರಣೆ ಹಾಕೊಂಡ ಮೇಲೆ ಚಟ್ನಿಗೂ ಒಗ್ಗರಣೆ ಹಾಕೋಣ. ಈಗ ಒಂದು ಜಾರ್ನೊಳಗೆ ನಿಮ್ಗೆ 3 ಐಟಮು ರೆಡಿ ಆದವು. ಅಂದ್ರೆ ಅಂಬೋಡಿದಾತು, ಚಟ್ನಿ ಆಯ್ತು ಮತ್ತು ಕೋಸಂಬರಿ ಆಯ್ತು. ಹೀಗೆಲ್ಲ ನೀವು ಮೇಲೆ ಸಾಮಾನು ಹಾಕಿಟ್ಕೊಂಡ್ರೆ ನೈವೇದ್ಯ ಟೈಮ್ಗೆ ಏನದ ಅಷ್ಟು ಕಲಿಸಿ ಹಾಕ್ಲಿಕ್ಕೆ ಬರ್ತದೆ ಜಲ್ದಿ. ಈಗೇನದ ಇವನಷ್ಟು ಮುಚ್ಚಿಟ್ಬಿಡೋಣ ಅಂತ. ಇಲ್ಲಿ ಹೋಳಿಗೆ ಕಣಕ ಕಲಿಸ್ಕೊಳ್ಳೋಣ. ಇದಕ್ಕೇನದ ನಾನು 1.5 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕಿನಿ, ಮತ್ತೊಂದು ಚಿಟಿಕೆ ಉಪ್ಪು, ಅರಿಶಿನ ಪುಡಿ ಹಾಕಿನಿ. ಈಗ ಇದನ್ನೇನಾದ್ರು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಹೋಳಿಗೆ ಕಣಕ ಕಲಿಸ್ಕೊಂಡಿನಿ. ಮ್ಯಾಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮ್ಯಾಲೆ ಮುಚ್ಚಿ ನೆನೆಲಿಕ್ಕೆ ಬಿಡೋಣ. ಇದನ್ನು ಕುಕ್ಕರ್ಗೆ ತಳಕ್ಕೆ ನೀರು ಹಾಕ್ಕೊಂಡಿನಿ, ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿನಿ. ಇದೇನದ ಪಾಯಸದ್ದು ಇಡೋಣ. ಆಮೇಲೆ ಏನದ ಇದು ಚಿತ್ರಾನ್ನದ್ದು.
ಚಿತ್ರಾನ್ನದ ಅನ್ನಕ್ಕೆ ನಾನು ಅರಿಶಿನ ಪುಡಿ ಹಾಕೀನಿ. ಮತ್ತು ಇದೇನದ ಆಲೂಗಡ್ಡೆ 2 ಆಲೂಗಡ್ಡಿನ ಸಿಪ್ಪಿ ತೆಗೆದಿಟ್ಟಿನಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡೋಣಂತ. ಇಲ್ಲೇ ಇನ್ನೊಂದು ಕುಕ್ಕರಿಗೆ ನಾನು ಹೂರ್ಣಕ್ಕೆ ಬೇಳೆ ಇಟ್ಕೊಳ್ತೀನಿ. ಬೇಳೆ ಹಾಕಿ 1 ವಾಟ್ಗಕ್ಕೆ 3 ವಾಟ್ಗ ನೀರು ಹಾಕಿನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿನಿ. ಈಗ ಇದನ್ನೆಲ್ಲ ಮುಚ್ಚಿ ಬೇಯಿಸ್ಲಿಕ್ಕೆ ಇಡೋಣಂತ. ಇದು ಪ್ರೆಷರ್ ಇರೋದ ಈಗ ತೆಗೆದು ನೋಡೋಣ. ಬೇಳೆ ಬೆಂದಾವ. ಈಗ ಇದನ್ನೇನದ ಬಸಿ ಹಾಕೋಣ. ಮೂರಿಂದ 4 ಸೀಟಿ ಮಾಡ್ಕೊಂಡಿನಿ. ಚಲೋ ಬಂದಾವ ಬ್ಯಾಳೆ. ನೆನೆ ಹಾಕಿದ್ರಿ ಅನ್ಸ್ತದೆ ಜಲ್ದಿ ಬೇಯ್ತಾವ. ಈಗ ನೀರೆಲ್ಲ ಇಳ್ದದ. ಈಗ ನಾ ಬ್ಯಾಳಿನ ಏನದ ಇಲ್ಲೇ ಕುಕ್ಕರಿಗೆ ಹಾಕೊಳಕತ್ತೀನಿ. ಇಲ್ಲೇ 1 ವಾಟ್ಗ ಬೆಲ್ಲ ಹಾಕ್ಲಿಕತ್ತೀನಿ. ನಾನು ಯಾವ ವಾಟ್ಗದ್ಲೆ ಬ್ಯಾಳೆ ತೊಗೊಂಡಿದ್ದೆ ಅದ 1 ವಾಟ್ಗದ್ಲೆ ಬೆಲ್ಲ ಹಾಕ್ಲಿಕತ್ತೀನಿ. ಮತ್ತು 1 ಸ್ಪೂನ್ ಏನದ ಸಕ್ಕರೆ ಹಾಕ್ಲಿಕತ್ತೀನಿ. ಇದನ್ನ ಕುದಿಲಿಕ್ಕೆ ಇಡೋಣ. ಇಲ್ಲೇ ಬೆಲ್ಲ ಮತ್ತು ಬ್ಯಾಳೆ ಕುದ್ದದೆಲ್ಲ ಏಕತ್ತಾಗದ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೀನಿ. ಇದು ಪೂರ್ಣ ತಣ್ಣಗಾಗಿಂದ ರುಬ್ಕೊಂಡಿದ್ದೀನಿ. ಇಲ್ಲೇ ಹೂರ್ಣ ರುಬ್ಕೊಂಡಿನಿ. ಹೂರ್ಣನೂ ರೆಡಿ ಆಯ್ತು. ಈ ಕುಕ್ಕರ್ ಏನದ ಈಗ ಪ್ರೆಷರ್ ಇರ್ತದ. ಇದನ್ನು ಏನದ ತಗೊಂಡು ಈಗ ನೋಡ್ರಿ ಎಲ್ಲ ಬೆಂದಾವು. ಇವನ್ನೆಲ್ಲ ಈಗ ತಗೊಂಡು ಹೊರಗೆ. ಇಲ್ಲಿ ಕುಕ್ಕರ್ನಾಗ 3 ಬೆಂದಾವ ಆಲೂಗಡ್ಡಿ, ಚಿತ್ರಾನ್ನಕ್ಕನ್ನ ಮತ್ತು ಪಾಯಸದ್ದು. ಇದನ್ನಿಂದ ಬಿಸಿ ಇದ್ದಾಗ ಸ್ವಲ್ಪ ತಿರುಗಿಕೊಂಡ್ರೆ ಮೆತ್ತಗೆ ಆಗ್ತದೆ. ಪಾಯಸಕ್ಕೆ ಚಲೋ ಆಗ್ತದೆ. ಈಗ ಇದನ್ನ ಪಾಯಸ ಮಾಡೋಣ ಅಂತ. ಇಲ್ಲೇ ಪಾಯಸಕ್ಕೆ ನೀರು ಕುದಿಲಿಕ್ಕೆ ಇಟ್ಟಿನಿ. ಸ್ವಲ್ಪ ನೀರು ಹಾಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು. ಅಂದ್ರೆ ಸ್ವೀಟ್ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ಮೇಲೆ ಬೆಲ್ಲ ಹಾಕೋಬೇಕು. ಇದು ಸ್ವಲ್ಪ ನೀರೊಳಗೆ ಕರಗಲಿ. ಬೆಲ್ಲ ಕರಗ್ಲಿಕ್ಕತ್ತದ. ಇದಕ್ಕೆ ಏನದ ಇದು ಅನ್ನ ಮತ್ತು ಕಡಲೆಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಚಲೋ ಕೈ ಆಡ್ಸ್ಕೋಬೇಕು ಎಲ್ಲಾನು. ಪಾಯಸ ಕುದಿಲಿಕ್ಕತ್ತದ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಲಿಕತ್ತೀನಿ. ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೊಂಡು ಸ್ವಲ್ಪ ಹಾಲು ಹಾಕೊಂಡು ಎಲ್ಲ ಕೈ ಆಡಿಸಿ ಮ್ಯಾಲೆ ಮುಚ್ಚೋಣ. ಅಂದ್ರೆ ಪಾಯಸ ರೆಡಿ ಆಗ್ತದೆ. ಚಿತ್ರಾನ್ನದ ಅನ್ನ ಏನದ ನಾ ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ. ಇದನ್ನು ಸ್ವಲ್ಪ ಒಡೆದು ಆರು ಹಾಕೋಣ. ಆಮೇಲೆ ಎಲ್ಲ ಸಾಮಾನು ಹಾಕಿ ಕಲಸೋಣ. ಇದಕ್ಕೆ ಇಲ್ಲೇ ಚಿತ್ರಾನ್ನಕ್ಕೆ ಮಾವಿನಕಾಯಿ ಹರಕಲ ಹಾಕ್ಲಿರ್ತೀನಿ. ಸ್ವಲ್ಪ ಹಸಿ ಕೊಬ್ಬರಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ, ಉಪ್ಪು ಮತ್ತು ಇದು ಒಗ್ಗರಣೆ ಹಾಕ್ಲಿಕ್ಕೆ ನೋಡಿಕೊಂಡು ಹಾಕೋಬೇಕು. ಕಲಸೋ ಮುಂದೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಅವಾಗ ಮತ್ತೆ ಹಾಕೊಳ್ಳಿಕ್ಕೆ ಬರ್ತದೆ. ಇಲ್ಲೇ ಬೆಂದದ ಆಲೂಗಡ್ಡಿನೂ ನಾನು ಒಂದು ಬುಟ್ಟಿಗೆ ತೊಗೊಂಡಿನಿ. ಇವನೇನದ ಈಗ ಮ್ಯಾಶ್ ಮಾಡ್ಕೊಂಡು ಮೊದಲು ನೋಡ್ರಿ ಎಷ್ಟು ಚಲೋ ಬೆಂದಾವ. ಬಟಾಟೆ ಪಲ್ಯ ಕೊಯ್ಯೋದಿಲ್ಲ. ಉಪ್ಪು ಹಾಕ್ಲಿಕತ್ತೀನಿ. ಕೊತ್ತಂಬರಿ, ಕೊಬ್ಬರಿ. ಇದಕ್ಕೆ ನಾನು ಮಾವಿನಕಾಯಿ ಹಾಕ್ಲಿಕತ್ತಿಲ್ಲ, ನಿಂಬೆ ಹಣ್ಣು ಹಿಂಡ್ಲಿಕತ್ತೀನಿ. ಮತ್ತು ಒಗ್ಗರಣೆ ಹಾಕ್ಲಿಕ್ಕೆ ಇದನ್ನ ಎಲ್ಲ ನೈವೇದ್ಯ ಮಾಡೋ ಮುಂದೆ ಏನು ಕಲಿಸ್ತೀವಲ್ಲ ಅವಾಗ ನೋಡಿಕೊಂಡು ಒಗ್ಗರಣೆ ಕಡಿಮೆ ಇದ್ರೆ ಹಾಕೋಬೋದು ಇನ್ನೂ ಸ್ವಲ್ಪ. ಈಗ ಇದನ್ನೆಲ್ಲ ಏನದ ಮುಚ್ಚಿಡೋಣ ಅನ್ಕತ್ತ. ಗ್ಯಾಸ್ ಹೊತ್ತಿಸಿ ನಾ ಕಟ್ಟಿನ ಸಾರು ಮಳ್ಳಿಕ್ಕೆ ಇಟ್ಟಿನಿ. ಇದಕ್ಕೇನದ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಣ. ಮತ್ತು ಇದನ್ನು ಹುಣಸೆಹಣ್ಣಿಂದ ನೀರು ಹಾಕೋಣ. ಇದು ಕಟ್ಟಿನ ಸಾರಿನ ಪುಡಿ ಅದ. ಇದನ್ನು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ಏನದ ಮಳ್ಳಿಗೆ ಬಿಡೋಣ. ಇದನ್ನು ಸಾರು ಕುದಿಲಿಕ್ಕತ್ತದ. ಇದಕ್ಕೆ ನಾನು ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಮತ್ತೇನದು ಇದೊಂದು ಎಸಳ ಕರಿಬೇವು ಹಾಕ್ಲಿಕ್ಕತ್ತೀನಿ. ಚಲೋ ನಿಂಗೆ ಮಾಡ್ತದ ಅಂದ್ರೆ. ಈಗಿಲ್ಲ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇನ್ನೊಮ್ಮೆ ಏನದ ಹೂರ್ಣ ರುಬ್ಬಿ ಆ ಹೂರ್ಣದ್ದು ಒಂದು ಸ್ವಲ್ಪ ನೀರು ಬರ್ತದಲ್ಲ ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ಮಳ್ಸೋಣ ಅಂತ ಇದನ್ನು ಮುಚ್ಚಿ. ಇಲ್ಲೇ ಬೆಂಡೆಕಾಯಿ ರಸ ಮಾಡಲಿಕ್ಕೆ ನಾ ಬಾಳೆಹಣ್ಣೆ ಇಟ್ಟಿನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ. ಈಗೇನದ ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಲಿಕ್ಕತ್ತೀನಿ. ಸ್ವಲ್ಪ ಕರಿಬೇವು ಹಾಕೋಣ. ಇಲ್ಲೇ 4 ಬೆಂಡೆಕಾಯಿ 1 ಟೊಮೆಟೊಕಾಯಿ ತೊಗೊಂಡು ನಾನು ರಸಕ್ಕೆ ಅಂತ ಹೇಳಿ ಈಗ ಇದನ್ನ ಒಗ್ಗರಣೆಗೆ ಹಾಕೋಣ. ಸಾಸಿವೆ ಎಲ್ಲ ಸಿಡ್ದಾವ. ಈಗ ಇದನ್ನ ಬೆಂಡೆಕಾಯಿ ಮತ್ತು ಟೊಮೆಟೊಕಾಯಿ ಹಾಕೊಂಡ್ತೀನಿ. ಸ್ವಲ್ಪ ಕೈ ಹಾಕ್ಕೊಂಡು ಈಗ ಇದಕ್ಕೆ ಬೇಯಲಿಕ್ಕೆ ನೀರು ಹಾಕ್ತೀನಿ. ಹಸಿ ಕೊಬ್ಬರಿ ಹಾಕೋಣ. ಆಮೇಲೆ ಸ್ವಲ್ಪ ಕೊಬ್ಬರಿನ ಸ್ವಲ್ಪ ಕುದಿಯೋ ಮುಂದೆ ಹಾಕಿದ್ರೆ ಜಲ್ದಿ ಹಳಸಂಗಿಲ್ಲ, ಅಂದ್ರೆ ಚಲೋ ಇರ್ತದೆ. ಅದಕ್ಕೆ ಏನಾದ್ರು ಕೊಬ್ಬರಿ ಸ್ವಲ್ಪ ಕುದಿಯೋ ಮುಂದೆನೇ ಹಾಕ್ರಿ, ಅಂದ್ರೆ ಚಲೋ ಆಗ್ತದೆ. ಈಗ ಇದನ್ನ ಕುದಿಲಿಕ್ಕೆ ಬಿಡೋಣ ಅಂತ. ಅಂದ್ರೆ ಬೇಯಬೇಕು. ಬೆಂಡೆಕಾಯಿ ಮತ್ತು ಟೊಮೆಟೊಕಾಯಿ ಏನದ ಬೇಯೋತನ ಬಿಡೋಣ ಅಂತ.
ಇಲ್ಲಿ ಬೆಂಡೆಕಾಯಿ ಬೆಂದದ, ಬೆಂಡೆಕಾಯಿ ಮತ್ತು ಟೊಮೆಟೊಕಾಯಿ ಎಲ್ಲ ಬೆಂದದ. ಇದಕ್ಕೇನದ ನಾನು 1 ಸ್ಪೂನ್ ಕಡ್ಲಿ ಹಿಟ್ಟು ನೀರೊಳಗೆ ಕಲಿಸಿ ಹಾಕ್ಲಿಕತ್ತೀನಿ. ಮತ್ತು ಇಲ್ಲಿ ಏನು ತೊಗೊಂಡಿನಿ ಮಸಾಲೆ ಪುಡಿ ತೊಗೊಂಡಿನಿ, ಶೇಂಗಾದ ಪುಡಿ, ಉಪ್ಪು, ಗುರೋಳ್ ಪುಡಿ, ಸ್ವಲ್ಪ ಬೆಲ್ಲನ ಇದಕ್ಕೆ ರಸಕ್ಕೆ ಹಾಕ್ಲಿಕತ್ತೀನಿ. ಒಮ್ಮೆನದ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಇನ್ನೊಂದೆರಡು ಕುದಿ ಕುದ್ರೆ ಆಫ್ ಮಾಡೋಣ ಅಂತ. ಇದನ್ನು ಮಿಕ್ಸರ್ ಜಾರಿಗೆ ಹೂರ್ಣ ಎಲ್ಲ ತೊಗೊಂಡು ನಾನು ನೀರು ಹಾಕ್ಕೊಂಡಿನಿ. ಆ ನೀರೇನದ ಈಗ ನಾನು ಇಲ್ಲಿ ಸಾರಿಗೆ ಹಾಕ್ಲಿಕತ್ತೀನಿ. ಸ್ವಲ್ಪ ಗಟ್ಟಿನೂ ಬರ್ತದೆ ಸಾರು ಮತ್ತು ಸಿಹಿ ಆಗ್ತದೆ. ಹಿಂಗಾಗಿ ಇದನ್ನದ ಹೂರ್ಣ ತೊಳ್ಕೊಂಡು ನೀರು ಈ ಸಾರಿಗೆ ಹಾಕ್ತೀನಿ. ಆಮೇಲೆ ಇನ್ನೊಮ್ಮೆ ಕುದಿಸ್ಕೊಳ್ಳೋಣ. ಇದನ್ನು ಇಲ್ಲೇ ಒಂದು ಕುಕ್ಕರ್ನಾಗ ಅನ್ನಕ್ಕೆ ಇಟ್ಟಿನಿ. ಇದು ಕುದಿ ಬಂದಮೇಲೆ ಇದಕ್ಕೆ ಮುಚ್ಚೋಣ ಅಂತ. ಮತ್ತು ಇಲ್ಲೇನದ ಅಂಬೋಡಿ ಕರಲಿಕ್ಕೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಇಲ್ಲೇ ಅಂಬೋಡಿ ಹಿಟ್ಟಿಗೆ ನಾನು 1 ಚಮಚ ಕಾದ ಎಣ್ಣೆ ಹಾಕೊಳ್ತೀನಿ. ಇದನ್ನೇನದ ಈಗ ಕಲಿಸ್ಕೊಳ್ಳೋಣ. ಎಲ್ಲ ಸಮಾತ್ನೆಗೆ ಕಲಿಸ್ಕೊಂಡಿನಿ. ಈಗೇನದ ಇವನ್ನ ಎಣ್ಣೆ ಒಳಗೆ ಕರಿಯೋಣ. ಇಲ್ಲೇ ಅಂಬೋಡಿ ರೆಡಿ ಆಗ್ಯಾವ. ಇಷ್ಟು ಕೆಂಪಾದ್ರೆ ಸಾಕಾಗ್ತದೆ. ಇವನ್ ತಗೋತೀನಿ ನಾನು. ಇಲ್ಲೇ ನಿಮ್ಗೇನದ ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಅಂತ ಅನ್ನಿಸ್ತಂದ್ರೆ ನೀವು ಇದನ್ನ ಮುಚ್ಚಿಟ್ಟು ಸಾಯಂಕಾಲನೂ ಬೇಕಾದ್ರೆ ಬಿಸಿ ಕರ್ಕೋಬಹುದು, ಹಂಗೂ ಮಾಡ್ಬೋದು. ಇಲ್ಲ ನಮಗೆ ಈಗ ಎಲ್ಲ ಕರ್ಕೋತೀವಿ ಅಂದ್ರೆ ಹಂಗೂ ಮಾಡ್ಬೋದು. ಇದನ್ನ ಹಿಟ್ಟಿಟ್ಟು ಕರ್ಕೊಳ್ಳಿಕ್ಕೂ ಬರ್ತದೆ. ಸಾಯಂಕಾಲ ಚಹಾ ಜೊತೆಗೆ ಅಥವಾ ಊಟದ ಜೊತೆಗೆ ನೀವು ಕರ್ಕೋಬಹುದು. ಇದನ್ನ ಈಗ ನಾ ಇಲ್ಲೇ ಅಷ್ಟು ಕರೀಲಿಕತ್ತೀನಿ. ನೋಡ್ರಿ, ಇವನ್ನೆಲ್ಲ ಹಾಕಿಟ್ಟಿದ್ವಲ್ಲ, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ, ಕೋಸಂಬರಿ ಮತ್ತು ಚಟ್ನಿ ಎಲ್ಲಾನು ಏನದ ಕೈಯಾಡ್ಸ್ಕೊಂಡು ಈಗ ಅಂದ್ರೆ ಕೊಬ್ಬರಿ ಅದನ್ನೆಲ್ಲ ಹಾಕಿರ್ತೀವಿ, ಮಾವಿನಕಾಯಿ ತುರಿ ಅದನ್ನೆಲ್ಲ ಏನಾದರೂ ಚಲೋತ್ನಂಗೆ ಕೈಯಾಡ್ಸ್ಕೊಂಡು ಇಡೋಣ. ಇದ್ರೊಳಗೆ ನಿಮ್ಗೊಂದು ಟಿಪ್ಸ್ ಹೇಳ್ಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಸಾಯಂಕಾಲದವರೆಗೂ ಚಲೋ ಇರ್ತದೆ. ಈ ಕೊಬ್ಬರಿ ಅದು ಹಾಕಿದಾಗ ನಾವು ಬಿಸಿಲಿಗೆ ವಾಸನೆ ಆಗೋದಿರ್ತದೆ. ಆದ್ರೆ ಹಿಂಗೆ ಹಾಕಿಟ್ಟು ನಾವು ಊಟ ಕೂಡ ಮುಂದೆ ನೈವೇದ್ಯ ಟೈಮ್ಗೆ ಹಿಂಗೆ ಕಲಿಸಿದ್ರೆ ಏನಾಗ್ತದೆ, ಅದು ವಾಸನೆ ಆಗಿಲ್ಲ. ನೀವು ಸಾಯಂಕಾಲನೂ ಆರಾಮಿದನ್ನ ಊಟ ಮಾಡ್ಬೋದು. ಇವನ್ನೆಲ್ಲ ಏನದ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಏನದ ನಾ ಇಲ್ಲೇ ಹೋಳಿಗೆ ಹಂಚ್ ಹಾಕಿನಿ. ಅದಕ್ಕಿಂತ ಮೊದಲೇ ಕಣಕ ನೆಂದದ ಮತ್ತಿಲ್ಲೇ ಹೂರ್ಣನೂ ರೆಡಿ ಆಗಿದೆ. ಈಗೇನದ ಹೋಳಿಗೆ ಮಾಡ್ಕೊಳ್ಳೋಣ ಅಂತ. ಎಣ್ಣೆ ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದು ಹಚ್ಚಲಿಕ್ಕೆ ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಇಲ್ಲೇ ಹೋಳಿಗೆ ಲಟ್ಸ್ಕೊಂಡಿನಿ. ಹೂರ್ಣ ನೋಡ್ರಿ ಅಷ್ಟು ಕಡೆ ಹಿಂಗೆ ಅಂಚಿನವರೆಗೂ ಬರಬೇಕು, ಅಂದ್ರೆ ಹೋಳಿಗೆ ಚಲೋ ಆಗ್ತಾವ. ಈಗ ಇದನ್ನೇ ಬೇಯಿಸ್ಕೊಳ್ಳೋಣ. ಇಲ್ಲೇ ಹೋಳಿಗೆ ರೆಡಿ ಆಗ್ತದೆ. 2 ಕಡೆ ಬೇಯಿಸ್ಕೋಬೇಕು. ಹಿಂಗೆ ಹೋಳಿಗೆ ರೆಡಿ ಆದ ನೋಡ್ರಿ. ನೋಡಿದ್ರಲ್ಲ, ಒಂದು ಪ್ಲಾನ್ ಪ್ರಕಾರ ನಾವು ಅಡಿಗೆ ಮಾಡ್ಕೊತ ಹೋದ್ರೆ ಅಗದಿ ಜಲ್ದಿ ಅಡಿಗೆ ಮುಗಿತದೆ. ನಿಮ್ಗೆ 1 ತಾಸು 1.5 ತಾಸಿನೊಳಗೆ ಎಲ್ಲ ಅಡಿಗೆ ಮುಗಿತದೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ರೆ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ಅಂದ್ರೆ ಒಂದು ಪ್ಲಾನ್ ಇತ್ತಂದ್ರೆ ಈಗ ನಾವು ಮತ್ತೆಲ್ಲ ಮಿಕ್ಸರ್ಗೆ ಹಾಕೊಳ್ಳೋದು, ಆಮೇಲೆ ಕಣಕ ಕಲ್ಸ್ಕೊಳ್ಳೋದು, ಹಿಂಗೆ ಒಂದು ವೈನಾಗಿ ಮಾಡ್ಕೊತ ಬಂದ್ರೆ ನಮಗೆ ಅಡಿಗೆ ಅಗದಿ ಜಲ್ದಿ ಮುಗಿತದೆ. ಯಾವುದೇ ಧಾವಿರಂಗಿಲ್ಲ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶ್ರೀರಾಮ ಸಮರ್ಥ.